ಸೊ ಇವಾಗ ನಿಮ್ ಮೇಲೆ ಡೌಟ್ ಪಡ್ಕೊಂತೀರ ಅಂದ್ರೆ ಇವಾಗ ಹೊಸದಾಗಿ ಕ್ರಶ್ ಅವ್ರ ಎಂಟ್ರಿ ನಿಮ್ಮ ಒಂದು ಇದರಲ್ಲಿ ಫ್ರೆಂಡ್ಶಿಪ್ ಮಾಡಿದ್ರು, ವಿಡಿಯೋ ರೀಲ್ಸ್ ಮಾಡ್ತಾ ಇದ್ರು. ಸೊ ಇವ್ರ ಪಾತ್ರ ಏನು ಅಂದ್ರೆ ಅವ್ರ ಆರೋಪ ಏನಂತಂದ್ರೆ ದರ್ಶನ್ ಮತ್ತು ನಾವ್ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಏನಂತಂದ್ರೆ ಕಿಪಿ ಇವಾಗ ನಮ್ ಜೊತೆ ಬಿಟ್ಬಿಟ್ಟು ಕ್ರಶ್ ಬಾಯ್ ಜೊತೆ ಹೋಗಿದ್ದಾರೆ, ಅವರು ಹೊಸ ಅಂದ್ರೆ ಲೈಕ್ ಹೊಸ ಫ್ರೆಂಡ್ ಅನ್ನೋದಕ್ಕಿಂತ ಅವ್ರ ಲವರ್ ತರ ಇದಾರೆ ಅನ್ನೋ ತರ ಅವ್ರ ಆಂಗಲ್ ಅಲ್ಲಿ ಮಾತಾಡ್ತಿದ್ದಾರೆ. ಸೊ ಅದು ಎಷ್ಟು ಸತ್ಯ, ನೀವ್ ಯಾವ ತರ ಯಾವಾಗಿಂದ ಪರಿಚಯ ಇವರು? ನನೀಗ ನಾನು ನಿಜ ಹೇಳ್ಬೇಕಿದ್ರೆ ಒಬ್ರು ಟ್ರಾನ್ಸ್ಜೆಂಡರ್ ಹೇಳಿದ್ನಲ್ಲ, ಅವ್ರ ಹೆಸರು ಮೆನ್ಷನ್ ಮಾಡಲ್ಲ, ಅವ್ರ ಮನೆಗ್ ಹೋದಾಗ ಇವ್ರು ಪರಿಚಯ ಆದ್ರು. ಹೆಂಗಿದೆ ನಾನು ಅವ್ರವ್ರು ಒಂದು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದ್ರು. ನನಗೆ ಅವಾಗ ನಾನು ಬ್ರೇಕಪ್ ಆಗಿತ್ತು, ನನಗೆ ಅದೇ ಡಿಪ್ರೆಷನ್ ಅದೇ ಫೀಲ್ ಅಲ್ಲಿ ನಾನು ಕಡೆ ಸುಮ್ನೆ ಕುತ್ಕೊಂಡ್ಬಿಟ್ಟಿರ್ತಿದ್ದೆ. ಇವ್ರ ಹಾಗೆ ಬಂದ್ಬಿಟ್ಟು ನನ್ ಕಷ್ಟ ಕೇಳಿದ್ರು, ಮಾತಾಡಿದ್ರು ನನ್ ಜೊತೆ. ಅವಾಗಿಂದ ಕ್ಲೋಸ್, ಯಾವಾಗಿಂದ ನನ್ನ ಹತ್ರ ಹೆಂಗಿದಾರ ಅಂದ್ರೆ ಲೈಕ್ ಪಾಪು ನೋಡ್ಕೊಂತಾರಲ್ಲ ಹಂಗ್ ನೋಡ್ಕೊಂತಿದಾರೆ. ನನ್ಗ ಅವ್ರು ಬೈತಾರೋ ಬೈಯಲ್ವ ಜಗಳ ಆಡ್ತೀವೋ ಅದೆಲ್ಲ ಕಾಮನ್, ಅದೆಲ್ಲ ಏನಿಲ್ಲ. ಫ್ರೆಂಡ್ಶಿಪ್ ಅಲ್ಲಿ ನಾನು ಬೈತೀನಿ, ಅವರು ಬೈತಾರೆ, ಅದೆಲ್ಲ ಬರೋದಿಲ್ಲ. ಅವ್ರ ಪಾಪು ತರ ನಾನು ನೋಡ್ಕೊಂತಿದ್ದೆ, ನನ್ ಕಷ್ಟ ಕೇಳ್ತಾರೆ, ಎಲ್ಲಾನು ನೋಡ್ಕೊಂಡ್ ನನ್ ಜೊತೆ ರೀಲ್ಸ್ ಮಾಡ್ತಾ ಇದ್ದೆ. ಯಾವಾಗ ಡಾರ್ಲಿಂಗ್ ಅಂತ ಒಂದ್ ವಿಡಿಯೋನ ನಾನು ಫೇಮಸ್ ಮಾಡ್ದೆ, ಫೇಮಸ್ ಮಾಡ್ದೆ ಅನ್ನೋಕ್ಕಿಂತ ಅವ್ರ ಮುಂಚೆನೆ ಕ್ರಶ್ ಅಂತ ಫೇಮಸ್ ಆಗಿದ್ರು. ಅದ್ರಿಂದ ಅವ್ರು ಇದ್ದಿದ್ನ ನಾನು ಇಷ್ಟನ್ನ ತಂದೆ. ಸೊ ಅದು ಅವ್ರು ಪ್ರೌಡ್ ಆಗಿ ಹೇಳ್ಕೊಂತಾರೆ, ಅದ್ರಲ್ಲಿ ಏನಿಲ್ಲ, ತಂದೆ. ಸೊ ನಾನು ನನ್ನಿಂದ ಬೆಳೆದ್ರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರು ಫಸ್ಟೇ ಬೆಳೆದಿದ್ದಾರೆ. ಅವ್ರು ರೀಲ್ಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪ್ರೊಫೆಷನಲ್ ಡ್ಯಾನ್ಸರ್ ಅವರು. ಸೊ ಅವರು ನನ್ ಜೊತೆ ರೀಲ್ಸ್ ಮಾಡ್ತೇನೆ ಅಂದ್ರೆ ಖುಷಿಗೋಸ್ಕರ ಮಾಡ್ತಾ ಇದಾರೆ. ಏನೋ ನಮ್ ಕಿಪಿ ಕೀರ್ತಿ ನನ್ನ ಫ್ರೆಂಡ್ ಜೊತೆ ನಾನ್ ರೀಲ್ಸ್ ಮಾಡ್ಬೇಕು ಅಂತ ಒಂದು ಖುಷಿಗೋಸ್ಕರ ಮಾಡ್ತಾರೆ. ಏನೋ ಅವ್ರು ಬೆಳಿಬೇಕು, ಅದ್ರ ಬೆಳೆದ್ಬಿಟ್ಟು ಅವ್ರಲ್ಲ ಫೈನಾನ್ಷಿಯಲ್ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಅವ್ರ ಕೆಲ್ಸ ಮಾಡ್ತಾರೆ, ಎಲ್ಲ ಇದೆ ಅವ್ರಿಗೆ. ನನ್ನಂಗ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಓಕೆ ಅನ್ಬೋದು, ಆತರ ಏನಿಲ್ಲ, ಅವ್ರಿಗೆ ಚೆನ್ನಾಗೇ ಇದಾರೆ. ಸೊ ಅವರು ಆಗ ಫ್ರೆಂಡ್ ಆಗಿದ್ರು, ನನ್ ಜೊತೆ ಚೆನ್ನಾಗಿದೆ ಇಲ್ಲಿ ತನಕ. ಆಮೇಲೆ ಲಾಸ್ಟಿಗೆ ಇವ್ರ ಹತ್ರ ಬಂದ್ಬಿಟ್ಟು ಒಬ್ರು ಟ್ರಾನ್ಸ್ಜೆಂಡರ್ ನನ್ ಬಗ್ಗೆ ಏನೇನೋ ಹೇಳಿದ್ದಾರೆ. ಸೊ ಹಂಗೆಲ್ಲ ಹೇಳಿದಾಗ ನಂಗೆಲ್ಲ ಕಿವಿಗ್ ಬಿದ್ಮೇಲೆ ನಾನು ಊರಿಗೆ ಹೋಗೋ ಟ್ರಿಪ್, ನಮ್ದ ಚಿಕ್ಕಮ್ಮ ಅದೇನೋ ಟ್ರಿಪ್ ಹೋಗಿದ್ರಲ್ಲ, ಆ ಟ್ರಿಪ್ ಆಚೆ ಬಂದ್ಮೇಲೆ ನಾನು ಇವ್ರ ಹತ್ರ ಎಲ್ಲ ಸ್ವಲ್ಪ ಅವೇನ್ ಮಾಡೋ ಸ್ಟಾರ್ಟ್ ಮಾಡಿದೆ, ಇವ್ರ ಸವಾಸ ಬೇಡ ಅಂತೇಳಿ. ಆಗಲೇ ಮುತ್ತು ಬಂದ್ಬಿಟ್ಟು ಗೋರ್ದರ್ಶಿ ಬಗ್ಗೆ ಇಲ್ದಿರೋದೆಲ್ಲ ನನ್ನ ಹತ್ರ ಹೇಳ್ದ. ಸಾರಿ ಅವಾಗ್ಲೇ ಕೇಳ್ದ, ನಿನ್ ಪರ್ಸನಲ್ ಒಂದು ಹೇಳ್ಬಾರ್ದು, ಒಂದ್ ಹೆಣ್ಣು ಅಂದ್ಮೇಲೆ ಅದ್ ಪರ್ಸನಲ್ ಪ್ರಾಬ್ಲಮ್ ಹಾಗೆ ಆಗುತ್ತೆ. ಅದನ್ನು ಆಚೆ ಎಲ್ಲಾ ಕಡೆ ಹೇಳ್ಕೊ, ಹೆಣ್ಣು ಆಗಲ್ವಾ ಅದು, ಎಲ್ಲಾ ಹೆಣ್ಣು ಆಗುತ್ತೆ ಅದು. ಯಾಕಂದ್ರೆ ತಾಯಿ ಅಂದ್ಮೇಲೆ ಎಲ್ಲ ಒಂದ್ ತಾಯಿಗೂ ಹೋಗುತ್ತೆ, ಒಂದು ಹೆಣ್ಣು ಎಲ್ಲ ಹೆಣ್ಣು ಆಗುತ್ತೆ. ಒಂದೇನ್ ಗೊತ್ತಾ, ಅಷ್ಟೊಂದು ಅವ್ರು ಕೆಳಮಟ್ಟದ ಇದಾರೆ ಅಂದ್ರೆ ನೀವ್ ಯಾಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಆಗ್ಲಿ ಒಂದು ಲವರ್ ಪೊಸಿಷನ್ ಆಗ್ಲಿ ಯಾಕೆ ಕೊಡ್ತೀರಾ? ಒಂದ್ಸಲ ನೋಡ್ಕೊಂಡಿರ್ತಾನೆ, ನೀವು ದೂರ ಇರ್ಬೋದಾಗಿತ್ತಲ್ಲ ಇಂಥವ್ರು ಅಂತ ಗೊತ್ತಾದ್ಮೇಲೆ. ಬಟ್ ನನಗೇನಂದ್ರೆ ಒಂದ್ ನಂಬಿಕೆ, ಒಂದ್ ಸಾರಿ ಅಂತ ಕೇಳ್ಮೇಲೆ ತಪ್ಪು ಎಲ್ಲರೂ ಮಾಡ್ತಾರೆ ಸರ್. ನಾನು ತಪ್ಪು ಮಾಡ್ತೀನಿ, ಮಾಡ್ತಾರೆ, ಎಲ್ಲಾ ತಪ್ಪು ಮಾಡ್ತಾರೆ. ಆ ತಪ್ಪನ್ನ ತಿದ್ಕೊಂತಾರಲ್ಲ, ಓಕೆ ಎಲ್ಲ ತಪ್ಪು ಮಾಡಿ ತಿದ್ಕೊಂತಾರೆ. ಒಂದ್ ಸಾರಿ ಪದ ಕೇಳ್ದಾಗ ನಮಗೂ ಓಕೆ ಒಂದ್ ಚಾನ್ಸ್ ಕೊಟ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಬಂತು. ಸೊ ಹಂಗಾಗಿ ಕೊಟ್ಟಿದ್ ನಾನು ಗೋರ್ದರ್ಶಿ ಜೊತೆ ನಾನು ಚಾನ್ಸ್ ಕೊಟ್ಟಿದ್ದಿಲ್ಲ. ಅವ್ನ ಇವಾಗ ಕೂಡ ಮತ್ತೆ ಬ್ಲಾಕ್ ಅಲ್ಲೇ ಇದೆ. ಗೋರ್ದರ್ಶಿ ಆಗ್ಲಿ, ಅವ್ರ ಇನ್ನೊಬ್ರು ಟ್ರಾನ್ಸ್ಜೆಂಡರ್ ಅಕ್ಕ ಇದಾರೆ, ಅವರು ಅಷ್ಟೇ ಬ್ಲಾಕ್ ಅಲ್ಲಿ ಇದಾರೆ. ಯಾಕಂದ್ರೆ ಅವರು ಒಂದು ನನ್ ವಿಡಿಯೋ ಡಿಲೀಟ್ ಮಾಡಪ್ಪ ಅಂತ ಮೆಸೇಜ್ ಹಾಕ್ದಾಗ ಅವ್ರ ಮನೆ ತಿಂದಿದ್ದು ಉಣ್ಣಿದ್ದು ಎಲ್ಲ ತಗೊಬಂದ್ ಹೇಳಿದ್ದಾರೆ. ಪ್ರತಿ ಒಂದ್ ತಗೊಬಂದು ನನ್ನ ಹತ್ರ ಜಗಳ ಆಡಿದ್ದಾರೆ. ಸೊ ನನಗ್ ಅವಾಗ ಏನಾಗೋಯ್ತು ಅಂದ್ರೆ ಇವ್ರು ತಿಂದಿದ್ದೆಲ್ಲ ಅನ್ಸ್ಕೋಬೇಕಲ್ಲಪ್ಪ ಅಂತ ನನಗ್ ಅನ್ಸ್ತು. ಇವಾಗ ಜೊತೆ ಓಡಾಡ್ಸಿದೀನಿ ಸರ್, ಅವ್ನಿಗೆ ಪ್ರಮೋಷನ್ ಕರ್ಕೊಂಡ್ ಹೋಗಾಗಲ್ಲ, ನನ್ಗ್ ಬಂದಿದ್ದು ಅವನು ಕೊಡ್ತಿದ್ದೆ ಸರ್ ನನ್ ಪ್ರಮೋಷನ್ ಎಲ್ಲ. ಅವನು ಬೆಳಿಲಿ, ಅವನು ನನ್ಗಿಂತ ಚಿಕ್ಕೋನ್ ಸರ್, ಚಿಕ್ಕೋನು. ಅವ್ನನ್ನ ಹೆಂಗ್ ನೋಡಿದೀನಿ ಪಪ್ಪು ತರ ನೋಡ್ಕೊ ಬಂದಿದ್ದೀನಿ. ನನ್ ಬಗ್ಗೆ ಇಲ್ದಿರೋ ಸಲ್ಲಪ್ಪನೆಲ್ಲ ಆರೋಪ ಮಾಡಿದನಲ್ಲ, ಅದು ತಪ್ಪಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.